ಧಾರವಾಡ ಕಸಾಯಿ ಖಾನೆಯಲ್ಲಿ ಅಕ್ರಮವಾಗಿ ಗೋವುಗಳ ವಧೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಧಾರವಾಡದಲ್ಲಿ ಕಸಾಯಿ ಖಾನೆಯ ಬಳಿಯೇ ಹಿಂದೂ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿ ಗೋವಧೆ ಮಾಡುವವರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಪೊಲೀಸ್ ಮತ್ತು ಹೋರಾಟಗಾರರ ನಡುವೆ ಮಾತಿನ ಚಕಮಕಿಯೂ ನಡೆಯಿತು. ನಗರದ ಶಿವಾಜಿ ವೃತ್ತದ ಬಳಿ ಇರುವ ಕಸಾಯಿ ಖಾನೆಗಳಲ್ಲಿ ಗೋವುಗಳ ವಧೆ ಮಾಡುತ್ತಿರುವುದಾಗಿ ಆರೋಪಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಕಸಾಯಿ ಖಾನೆಗೆ ನುಗ್ಗಲು ಯತ್ನಿಸಿರುವ ಘಟನೆ ನಡೆದಿದೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದು ಈ ಕಸಾಯಿ ಖಾನೆಯಲ್ಲಿ ಅಕ್ರಮವಾಗಿ ಗೋವುಗಳನ್ನು ತಂದು ವಧೆ ಮಾಡಲಾಗುತ್ತಿದೆ. ಕೂಡಲೇ ಗೋವುಗಳನ್ನು ಬಿಡುಗಡೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಒತ್ತಾಯಿಸಿದರು. ಪರಿಸ್ಥಿತಿ ಕೈ ಮೀರುವ ಮುಂಚೆ ಸ್ಥಳಕ್ಕೆ ಡಿಸಿಪಿ ಮಹಾನಿಂಗ ನಂದಗಾವಿ, ಎಸಿಪಿ ಪ್ರಶಾಂತ ಸಿದ್ದನಗೌಡರ ಸೇರಿದಂತೆ ಇನ್ಸ್ಪೆಕ್ಟರ್ಗಳು ಭೇಟಿ ನೀಡಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಕಸಾಯಿ ಖಾನೆಗೆ ನುಗ್ಗದಂತೆ ತಡೆಯೊಡ್ಡಿದ್ರು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆಯಿತು. ಈ ಕಸಾಯಿ ಖಾನೆ ಪಾಕಿಸ್ತಾನದಲ್ಲಿದೆಯೇ? ನಾವು ಕಾನೂನು ಕೈಗೆತ್ತಿಕೊಳ್ಳುವುದಿಲ್ಲ. ಕಸಾಯಿ ಖಾನೆಗೆ ನೀವೇ ಹೋಗಿ ನೋಡಿ, ಅಲ್ಲಿ ಜಾನುವಾರುಗಳಿವೆ ಎಂದು ಪ್ರತಿಭಟನಾಕಾರರು ಪೊಲೀಸರಿಗೆ ಮನವಿ ಮಾಡಿದ್ರು. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಹೆಚ್ಚಿನ ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜಿಸಲಾಗಿದೆ. ವರದಿ ಸಂತೋಷ ಮೇದಾರ, ಧಾರವಾಡ. ಪ್ರಶ್ನೆ ಕೇಳಿ ನಾನು ಒಳಗ್ ಬಂದ್ರೆ ಕೇಳ್ರಿ. ಅವಾಗ ಶಿವಾನಂದಿ ಮಾತು ಕೊಟ್ಟಿದ್ದೇಳು ಅಂತ ಕೇಳ್ರಿ. ಅಲ್ಲಿ ಮಠ ಬರ್ತೇನೆ. ನೀವ್ ಯಾಕೆ ಮಾಡಾತ್ತೀರಿ? ಬ್ಯಾಡ್ ನೋಡ್ರಿ ಸರ್, ಬ್ಯಾಡ್ ಹೋಗಿ ನೋಡ್ರಿ ಸರ್, ದಯಮಾಡಿ ಸರ್ ಹೇಳ್ತೀನಿ ನೋಡ್ರಿ. ಏನ್ ಬೇಕಾದ ಅಲ್ಲಿ ಮಠ ಹೋಗು ನೋಡ್ರಿ. ನಾನ್ ಕೇಳ್ತಾ ಇರೋದು ಈ ಕಸಾಯಿ ಖಾನೆ ಏನು ಪಾಕಿಸ್ತಾನದಲ್ಲಿ ಇದೆಯೋ ಅಥವಾ ಭಾರತ ಒಳಗಿದೆಯೋ? ಮತ್ತೆ ನಾವು ಏನ್ ಕಾನೂನು ಉಲ್ಲಂಘನೆ ಮಾಡ್ತಾ ಇದೇವೇನೋ? ನೀವೆಲ್ಲರ ಸಮ್ಮುಖ ಒಳಗೆ ನಾವು ಬರ್ತೇವಿ, ನಾವು ಹೊರಗಡೆ ನಿಂದಿರ್ತೇವೆ, ನಾವು ಪ್ರಾಮಿಸ್ ಮಾಡ್ತೇವೆ. ನಾವು ಯಾವ್ದು ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ. ನೀವು ಒಳಗಡೆ ಹೋಗ್ರಿ, ನೀವು ಒಳಗಡೆ ಹೋಗ್ರಿ. ಒಳಗೆ ಹೋದ್ರೆ ಹೇಳ್ರಿ ಆಯ್ತಾ ಸರ. ನೀವು ಜವಾಬ್ದಾರಿ ಸರ, ಸಿದ್ದನಗೌಡ್ರ ಸರ, ನಾವು ಹೊರಗೆ ನಿಂದಿರ್ತೇವೆ ಆಯ್ತ್ರಿ. ನಾವು ಯಾರು ನಮಗ ನೀವು ಸಾಹೇಬ್ರ, ನಮಗೆ ದೊಡ್ಡ ಸಾಹೇಬ್ರ ಬೇಕಾಗಿಲ್ಲ ಕೇಳ್ರಿ. ನಮಗ್ ದೊಡ್ಡ ಸಾಹೇಬ್ರ ಬೇಕಾಗಿಲ್ಲ. ನೀವಿದ್ರೆ ಆಯ್ತು ನಡ್ರಿ, ಹೋಗೋಣ ನಡ್ರಿ ಬರ್ರಿ.